ರಾತ್ರಿ ಅಂತಕ್ಕಂತಹ ಒಂದು ವಿಚಾರ, ಹಾಸಿಗೆಯಲ್ಲಿ ಮಲಗುವಂಥ ಸನ್ನಿವೇಶಕ್ಕೆ ಬೇಕಾಗಿರೋದು ಶಾಂತಿಯುತವಾದ ಪ್ರೇಮ. ಹಾಸಿಗೆಗೆ ಮಲಗಬೇಕಾದರೆ ಹೋಗಬೇಕಾದ್ರೆ ಪ್ರತಿಯೊಬ್ಬರು ಅವಶ್ಯಕತೆ ಇದೆ ಅದು. ಆದರೆ ದಾಂಪತ್ಯಕ್ಕೆ ತುಂಬ ಹತ್ತಿರವಾದ ಬೇಕಾಗಿರತಕ್ಕಂಥದ್ದು. ದಾಂಪತ್ಯಕ್ಕೆ ಶಾಂತಿ ಪ್ರೇಮ. ರಾತ್ರಿ ಮಲಗಬೇಕಾದ್ರೆ ಯಾವ ಕಾರಣಕ್ಕೂ ಯಾವುದೇ ಒತ್ತಡ ಇಲ್ಲದೆ ನಾನು ಎಷ್ಟು ಚೆನ್ನಾಗಿ ಜೀವನದಲ್ಲಿ ಬದುಕ್ತಾ ಇದ್ದೀನಿ, ಅಥವಾ ನಾವಿಬ್ಬರು ಎಷ್ಟು ಚೆನ್ನಾಗಿ ಜೀವನದಲ್ಲಿ ಅನ್ಯೂನ್ಯವಾಗಿದ್ದೀವಿ, ಎಷ್ಟು ಪ್ರೀತಿಪೂರ್ವಕವಾಗಿದ್ದೀವಿ ಅನ್ನೋ ಒಂದು ಖುಷಿ ಕಾನ್ಸೆಪ್ಟ್ ಗಂಡ ಹೆಂಡತಿಲಿ ಬರಬೇಕು ರಾತ್ರಿ ಮಲಗುವಾಗ. ಬೆಳಿಗ್ಗೆ ಏಳಬೇಕಾದ್ರೆ ಈ ದಿನ ತುಂಬ ಆನಂದವಾಗಿರಬೇಕಪ್ಪ, ನಾವು ಎಷ್ಟು ಆನಂದವಾಗಿದ್ದೀನಿ, ನನ್ನ ಮನಸ್ಸು ಎಷ್ಟು ನೆಮ್ಮದಿಯಾಗಿದೆ ಅಂತಕ್ಕಂಥದ್ದು ಬೆಳಗಿನ ಕಾನ್ಸೆಪ್ಟ್ ಬೇಕು. ಇದಾಗಿದೆಯಾ? ಆಗ್ತಾ ಇದೆಯಾ? ಇಲ್ಲ. ಮಕ್ಕಳಲ್ಲೂ ಆಗ್ತಾ ಇಲ್ಲ. ಯಾಕೆಂದರೆ ಇವರು ಅಲ್ಲಿ ಏನು ಮಾಡಿಲ್ಲ, ಮಕ್ಕಳೆಲ್ಲ ಬಂದಿಲ್ಲ. ಇಲ್ಲಿಂದ ತಾನೇ ಹೋಗಿರೋ ತಪ್ಪದು. ಅವ್ರಿಗೂ ಆ ವಿಚಾರ ಹೇಳ್ಕೊಳ್ಳೋರು ಯಾರು ಇರಲಿಲ್ಲ. ಹೇಳ್ಕೊಡೋರ ಜೊತೆ ಇಲ್ಲಿ ಬೇರೆ ಇಲ್ಲ, ಅದು ಆ ವಿಷಯದಲ್ಲಿ ಬೇರೆ ಸತ್ತೋಗಿದೆ. ನಿಜ ನಿಜ. ಬೇರೆ ಚೆನ್ನಾಗಿದ್ರೆ ಚಿಗುರ್ತಾ ಇತ್ತು ಅಲ್ಲಿ. ಕರೆಕ್ಟ್. ಇಲ್ಲಿ ಸತ್ತೋಗಿದೆ. ಇಲ್ಲಿ ಸತ್ತೋಗಿದೆ ಅನ್ನೋದು ಇವ್ರಿಗೆ ಗೊತ್ತಾಗಿಲ್ವಲ್ಲ ಇನ್ನು. ಸೊ ಇದು ಹಿಂಗೆ ರಾಂಗ್ ರೂಟಲ್ಲೇ ಹೋಗ್ತಾ ಇದೆ. ಆಮೇಲೆ ಮಕ್ಕಳಿಗೆ ಬೈತಾರೆ, ನಿನಗೆ ಗೊತ್ತಾಗಲ್ಲ ಅಪ್ಪನ ಹತ್ರ ಹೆಂಗೆ ಮಾತಾಡಬೇಕು ಅಂತ, ನಿನಗೆ ಗೊತ್ತಾಗಲ್ಲ ಅಮ್ಮನ ಹತ್ರ ಹೆಂಗೆ ಮಾತಾಡಬೇಕು. ಅವ್ರಿಗೆ ರಿವರ್ಸು. ಮಕ್ಕಳು ಯೋಚನೆ ಮಾಡ್ತವೆ, ಏನಿದು ನಮಗೆ ಬೈತಾರಲ್ಲ, ಇವ್ರ ಜೊತೆ ಮಾತಾಡೋದೇ ತಪ್ಪ. ಮಕ್ಕಳಿಗೂ ಅರ್ಥ ಆಗಿಲ್ಲ ಪ್ರೀತಿ ಬಗ್ಗೆ, ಮಾತಾಡೋದು ಗೊತ್ತಿಲ್ವಾ ಅಂದರೆ ಹೆಂಗೆ ಮಾತಾಡ್ಬೇಕು ನಾನು ಹಂಗಾದ್ರೆ. ಸೊ ತಂದೆ ತಾಯಿಗೂ ಕೂಡ ಗೊತ್ತಿಲ್ಲ, ನಾನು ಹೆಂಗೆ ಮಾತಾಡ್ತಾ ಇದ್ದೀನಿ. ಗಂಡ ಹೆಂಡತಿ ನೋಡಿ ಶುರುವಾಗತ್ತೆ ಇದು. ನೀನು ಮಾತನ್ನು ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ದೀರಾ ಅಂತ ಹೆಂಡತಿ ಹೇಳಿದ್ರೆ, ಏನು ನನಗೆ ಪ್ರಜ್ಞೆ ಅಂತ ಹೇಳ್ತೀಯ ನೀನು, ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ. ಕ್ವಾಲಿಟಿನೇ ಗೊತ್ತಾಗಿಲ್ಲ. ಹಂಗಾದ್ಮೇಲೆ ಇವಾಗ ನಾವೇನು ಕ್ವಾಲಿಟಿ ಇಲ್ಲ ಅದೇನು ಜೀವನ ಮಾಡ್ತಾ ಇಲ್ವಾ, ಮನೆ ಕಟ್ತಾ ಇಲ್ವಾ, ಮದುವೆ ಆಗಿಲ್ವಾ, ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಹೇಗೋ ಬದುಕಿದ್ದೀನಿ, ಎಷ್ಟು ವರ್ಷ ಬದುಕಿದ್ದೀನಿ ಅಲ್ಲ, ನಾವು ಯಾವ ರೀತಿ ಬದುಕಿದ್ದೀವಿ. ಎಷ್ಟೋ ವರ್ಷ ಬದುಕೋದು ಮುಖ್ಯ ಅಲ್ಲ, ನಮ್ಮ ಬದುಕು ಎಷ್ಟು ಚೆನ್ನಾಗಿತ್ತು ಬದುಕು. ಏನು ಹೇಳ್ತೀರಾ ದೇವರೇ? ಇದ್ರ ಮುಂದೆ ಬೇರೆ ಇನ್ಯಾವುದು ವಿಷಯ ಇಲ್ಲ. ಕ್ವಾಲಿಟಿ ಲೈಫ್. ಅದಕ್ಕೆ ಸಣ್ಣ ಉದಾಹರಣೆ, ನಮ್ಮ ಭಾರತ ದೇಶದಲ್ಲಿ ವಿಶ್ವದಲ್ಲಿ ಹೆದೆ ತಟ್ಟಿ ಹೇಳುವಂತಹ ಏಕೈಕ ಗಣ್ಯ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಈ ಟಾಪಿಕ್ ತಗೊಂಡಾಗ ಹೌದಲ್ಲ, ಅವರು ಗುರುಗಳು ರಾಮಕೃಷ್ಣರು, ಆದರೆ ಅವ್ರ ಮುಂದೆ ಇವರು ಏನೂ ಅಲ್ಲ. ಅವರು ದೇವರ ಹತ್ರ ಮಾತಾಡ್ತಿದ್ರು, ಇವರು ಜ್ಞಾನತ್ವದಲ್ಲಿ ಬದುಕಿದ್ರು. ಅಂದರೆ ನಾವು ಯಾವುದನ್ನು ಆರಿಸ್ಕೋಬೇಕು ಅನ್ನೋದಕ್ಕೆ ವಿಚಾರ ಹೇಳ್ತಾ ಇದ್ದೀನಿ ನಾನು.